ಹಾಯ್ ಫ್ರೆಂಡ್ಸ್, ವಿಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಟೇಸ್ಟ್ ಆಗಿರುವಂಥ ಚಿಕನ್ ಗ್ರೇವಿಯನ್ನು ಕೂಡ ನಾನು ಇದೇ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಹಸ್ಬೆಂಡು ರೆಡಿ ಆಗಲಿಕ್ಕೆ ಹೇಳಿದರು. ಹಾಗೆಯೇ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ನಾವು ಇವಾಗ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ ಸೊಪ್ಪನ್ನೆಲ್ಲ ತರಬೇಕಾಗಿತ್ತು. ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದ್ವಿ. ಸೊ ಇವಾಗ ನಾನು ಅದನ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಸ್ವಲ್ಪ ಲೇಟಾಗಿ ಹೋದರೆ. ಸೊ ಹಾಗಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋಗುವಂಥ ಎಲ್ಲ ಕೆಲಸ ಇದ್ದರೆ ಈ ಬಿಸಿಲಿನ ಟೈಮಲ್ಲಿ ಆದಷ್ಟು ಸ್ವಲ್ಪ ಬೇಗನೆ ಹೋದರೆ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೋಗಿ ಇವಾಗ ಎಲ್ಲ ವೆಜಿಟೇಬಲ್ನೆಲ್ಲ ತೊಗೊಂಡು ಬಂದಾಯಿತು. ಸೊ ಇವಾಗ ನಾನು ಇದನ್ನೆಲ್ಲ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಫ್ರೆಶ್ ಆಗಿರುವಂಥ ಸೊಪ್ಪು ಸಿಗುತ್ತೆ, ಹಾಗೆ ತರಕಾರಿಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಟೊಮೆಟೊ ಕೂಡ ಈ ಸಲ ನನಗೆ ತುಂಬ ಚೆನ್ನಾಗಿರೋ ಟೊಮೆಟೊ ಕೂಡ ಸಿಕ್ಕಿತ್ತು. ಸೊ ಸೈಜ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಅದನ್ನೆಲ್ಲ ಎತ್ತಿಟ್ಟು ಈಗ ವೆಜಿಟೇಬಲ್ನೆಲ್ಲ ಕೂಡ ನಾನು ಇವಾಗ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೇನೆ. ಸೊ ಇವತ್ತು ಮಧ್ಯಾಹ್ನಕ್ಕೆ ಅಂತಲೇ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೊಪ್ಪು ಫುಲ್ ಫ್ರೆಶ್ ಆಗಿದೆಯಲ್ಲ, ಸೊ ಹಾಗಾಗಿ ನಾನು ಇವಾಗ ಅದನ್ನು ಪಲ್ಯಗೆ ರೆಡಿ ಮಾಡ್ಕೋಬೇಕು. ಹಾಗೆಯೇ ಇವಾಗ ನಾನು ಸೌತೆಕಾಯಿಯನ್ನು ಕೂಡ ತೋರಿಸ್ತಾ ಇದ್ದೇನೆ. ಸೊ ಈ ಬಿಸಿಲು ಟೈಮಲ್ಲಿ ಈ ಸೌತೆಕಾಯಿ ಎಲ್ಲ ತಿನ್ನೋದ್ರಿಂದ ತುಂಬಾ ದೇಹಕ್ಕೆ ತಂಪಾಗಿರುತ್ತೆ. ಸೊ ಇವಾಗ ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ನಾನು ಮಾಡಿಕೊಂಡೆ. ಸೊ ಮೆಂತ್ಯ ಸೊಪ್ಪಿನ ಪಲ್ಯ ನಾನು ಒಂದು ಹಿಂದಿನ ಲಾಗಲ್ಲಿ ನಾನು ಶೇರ್ ಮಾಡಿದೆ. ಸೊ ಹಾಗಾಗಿ ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ನಂತರ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಇವಾಗ ಒಂದು ಸಾಂಬಾರು ಕೂಡ ನಾನು ಮಾಡಿಕೊಂಡೆ. ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಫ್ರೆಶ್ ಆಗಿರೋ ತರಕಾರಿಯಲ್ಲೇ ಸೊಪ್ಪಿನ ಇರ್ಬೋದು, ಹಾಗೆಯೇ ತರಕಾರಿ ಇರ್ಬೋದು, ಪಲ್ಯ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸೌತೆಕಾಯಿನೆಲ್ಲ ಇವಾಗ ಸಿಪ್ಪೆಯನ್ನು ತೆಗೆದುಕೊಟ್ಟು ಇಟ್ಕೊಳ್ತಾ ಇದ್ದೇನೆ. ಯಾಕಂದರೆ ಮತ್ತೆ ಅದು ಹಾಳಾಗತ್ತಲ್ವ. ಸೊ ಹಾಗಾಗಿ ಆದ್ರೂ ಕೂಡ ಕೆಲವೊಂದು ಕೆಟ್ಟು ಹೋಗಿತ್ತು. ಹಾಗೆ ಈಗ ನಾನೊಂದು ಬೀಟ್ರೂಟನ್ನು ಕೂಡ ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಇದು ಫ್ರೆಶ್ ಆಗಿದೆ. ಹಾಗಾಗಿ ಇವಾಗ ಇದನ್ನು ಜ್ಯೂಸ್ ಮಾಡಿ ನಾನು ಕುಡಿಬೇಕು. ಸೊ ಹಾಗಾಗಿ ಇದರ ಸಿಪ್ಪೆನ ಕೂಡ ನಾನು ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಸೊ ನಾನು ಬೀಟ್ರೂಟ್ ಜ್ಯೂಸನ್ನು ನಾನು ಫಸ್ಟೊಮ್ಮೆ ನಾನು ಶೇರ್ ಮಾಡಿದೆ ನನ್ನ ವಿಡಿಯೋದಲ್ಲಿ. ಹಾಗೆಯೇ ಈಗ ಹೊಸಬರು ತುಂಬ ಜನ ನೋಡ್ತಾ ಇರೋದ್ರಿಂದ ಇವಾಗ ನಾನು ಇನ್ನೊಮ್ಮೆ ಕೂಡ ಹೇಳ್ತಾ ಇದ್ದೀನಿ. ಸೊ ನಾನು ಈ ಒಂದು ಬೀಟ್ರೂಟ್ ಜ್ಯೂಸಿಗೆ ನಾನು ಯಾವುದೇ ರೀತಿಯಾದಂಥ ಶುಗರ್ ಇರ್ಬೋದು, ಹಾಗೆ ಲೆಮೆನು, ಹಾಗೆ ಶುಂಠಿ ಏನು ಕೂಡ ಯೂಸ್ ಮಾಡ್ಕೊಳ್ಳಲ್ಲ. ನಾನು ಹಾಗೆಯೇ ಇದಕ್ಕೆ ನೀರನ್ನು ಮಾತ್ರ ಸೇರಿಸ್ಕೊಂಡು ತುಂಬಾ ಇದನ್ನು ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ತುಂಬಾ ಗ್ರೈಂಡ್ ಮಾಡಿಕೊಂಡಾಗ, ನೈಸಾಗಿ ಗ್ರೈಂಡ್ ಮಾಡ್ಕೊಂಡಾಗ ಅದನ್ನು ನಾವು ಜರಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಕೊಂಡು ಇದನ್ನು ಹಾಗೆಯೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಥರ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ನನಗೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಫ್ರಿಜ್ಜಲ್ಲಿರುವಂಥ ಕೋಲ್ಡ್ ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಈ ಬ್ಲಡ್ ಲೆವೆಲ್ ಕಡಿಮೆ ಇರುವವರಿಗೆ ಇರ್ಬೋದು, ಮಲಬದ್ಧತೆ ಇದ್ದವರಿಗೆಲ್ಲ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಯಾರು ಬೇಕಾದರೂ ಕೂಡ ಕುಡಿಬೋದು. ಸೊ ತುಂಬಾ ಇದು ನಮಗೆ ಹೆಲ್ತ್ ಬೆನಿಫಿಟ್ ಇದೆ. ಸೊ ಆದರೆ ಕುಡಿಲಿಕ್ಕೆ ಒಂದು ಸ್ವಲ್ಪ ಅದು ಕಷ್ಟ ಆಗುತ್ತೆ. ಅದಾದ ನಂತರ ನಾನು ಇದು ಸಂಜೆಗೆ ಇವಾಗ ನಾನು ಅಡುಗೆಯನ್ನು ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಹೀರೆಕಾಯಿನೆಲ್ಲ ಕಟ್ ಮಾಡಿಟ್ಕೊಂಡು, ಈರುಳ್ಳಿ ಹಾಗೆ ಟೊಮೆಟೊ, ಹಸಿಮೆಣಸು, ಬೆಳ್ಳುಳ್ಳಿನೆಲ್ಲ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹೀರೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೇನೆ. ಸೊ ನಾನಿವಾಗ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡು ಇವಾಗ ಅದಕ್ಕೆ ಜಜ್ಜಿರುವಂಥ ಶುಂಠಿ, ಹಾಗೆಯೇ ಬೆಳ್ಳುಳ್ಳಿ ಒಂದು ಸ್ವಲ್ಪ, ಹಾಗೆಯೇ ಬೇವಿನ ಎಲೆಲ್ಲ ಹಾಕ್ಕೊಂಡು ಇವಾಗ ನಾನು ಇದನ್ನು ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನೆಲ್ಲ ಸೇರಿಸ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಂಥ ಹೀರೆಕಾಯಿಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ನಾನು ಇವತ್ತಿಲ್ಲಿ ಪಲ್ಯ ಥರ ಅಂದರೆ ತೆಂಗಿನ ತುರಿ ಎಲ್ಲ ನಾನು ಸೇರಿಸ್ಕೊಳ್ಳಲ್ಲ ಇದಕ್ಕೆ. ನಾನು ಇದೊಂಥರ ಗ್ರೇವಿ ಥರ ಮಾಡ್ಕೊಳ್ತೇವೆ. ಯಾವ ರೀತಿ ಅಂದರೆ ನಾವು ಈ ಪೂರಿಗೆಲ್ಲ ಆಲೂಗಡ್ಡೆ ಗ್ರೇವಿ ಎಲ್ಲ ಮಾಡ್ಕೊಳ್ತೇವೆ ಅಲ್ಲ, ಸಾಗು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾನಿಲ್ಲಿ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ನಾನು ಇದು ಮಾಡ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ಳಲ್ಲ. ಸೊ ಇವಾಗ ಇದು ಚೆನ್ನಾಗಿ ಮೃದುವಾಗಿ ಇದು ಬಾಯ್ಲ್ ಆಗಿದೆ. ಸೊ ನೋಡ್ಬೋದು. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ
ಫಿಶ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಫಿಶ್ ಕೂಡ ತುಂಬಾ ಫ್ರೆಶ್ ಆಗಿತ್ತು. ಸೊ ಹಾಗಾಗಿ ಇವಾಗ ಇದಕ್ಕೂ ಕೂಡ ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆಯೇ ಉಪ್ಪು, ಟರ್ಮರಿಕ್ ಪೌಡರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸ್ವಲ್ಪ ಲಿಂಬೆ ರಸನ ಸೇರಿಸ್ಕೊಂಡು ನಾನು ಇವಾಗ ಇದನ್ನು ಫ್ರೈ ಕೂಡ ಮಾಡಿಕೊಂಡೆ. ಹಾಗೆ ರಾತ್ರಿ ಊಟ ಕೂಡ ರೆಡಿ ಆಯಿತು. ಇದಾದ ನಂತರ ನಾನು ನೆಕ್ಸ್ಟ್ ಡೇ ನಾನು ನನ್ನ ಮಗಳ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಅವರಿಗಂತ ಹೇಳಿ ಚಿಕನ್ ಗ್ರೇವಿಯನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. 5 ಏಲಕ್ಕಿ, ಹಾಗೆಯೇ 5 ಲವಂಗ, 1 ಸಣ್ಣ ಪೀಸಷ್ಟು ಚಕ್ಕೆ, 2 ಮೀಡಿಯಮ್ ಸೈಜಿನ ಟೊಮೆಟೊ, ಹಾಗೆಯೇ ಒಂದು 4 ರಿಂದ 5 ಈರುಳ್ಳಿ, ಹಾಗೆಯೇ 1 ಕಪ್ ಮೊಸರು, ಹಾಗೆಯೇ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಹಾಗೆಯೇ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಈ ಗರಂ ಮಸಾಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ನಂತರ ನಾನು ಈರುಳ್ಳಿ ಹಾಕಿ ನಾನು ಸ್ವಲ್ಪ ಅದು ಬ್ರೌನ್ ಕಲರ್ ಬರುವ ತನಕ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡೆ. ನಂತರ ಅದು ಚೆನ್ನಾಗಿ ಬಾಯ್ಲ್ ಆದ ನಂತರ ಇವಾಗ ನಾನು ಕಟ್ ಮಾಡಿಟ್ಕೊಂಡಂಥ ಟೊಮೆಟೊವನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಇದು ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಂಡಿದ್ದೇನೆ. ಸೊ ಇದು ಎಷ್ಟು ಚೆನ್ನಾಗಿ ಇದು ಆಯಿಲ್ ಹಾಗೆ ತುಪ್ಪದಲ್ಲಿ ಇದು ಫ್ರೈ ಆಗುತ್ತೋ ಅಷ್ಟು ತನಕ ಈ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ದೊಡ್ಡ ಟೇಬಲ್ ಸ್ಪೂನಲ್ಲಿ ಚಿಲ್ಲಿ ಪೌಡರನ್ನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ಹಾಗೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಂಥ ಅದೇ ಟೇಬಲ್ ಸ್ಪೂನಲ್ಲಿ 3/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊರಿಯಂಡರ್ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದು ಆದಷ್ಟು ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಆದಷ್ಟು ನೀರನ್ನು ಸೇರಿಸ್ದೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಮಾತ್ರ ಈ ಗ್ರೇವಿ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಇದು ಬಾಯ್ಲ್ ಆದ ನಂತರ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇದೇ ಹಂತದಲ್ಲಿ ಮೊಸರನ್ನು ಕೂಡ ಸೇರಿಸ್ಕೊಳ್ಬೇಕು. ನಾನು ಆ ಮೊಸರನ್ನು ಹಾಕ್ಕೊಂಡಿರೋದು ರೆಕಾರ್ಡ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಬಾಯಲ್ಲಿ ಹೇಳ್ತಾ ಇದ್ದೇನೆ. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಹಾಗೆಯೇ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ನಂತರ ಇದನ್ನು ಓಪನ್ ಮಾಡಬೇಕು. ಇವಾಗ ಇದು ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದು ಆ ಆಯಿಲ್ ಮತ್ತು ತುಪ್ಪ ಮೇಲೆ ತೇಲಿ ಬರುವ ಸಮಯದಲ್ಲಿ ನಾವೇನು ವಾಶ್ ಮಾಡಿ ಇಟ್ಕೊಂಡಂಥ ಆ ಒಂದು ಚಿಕನನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರನ್ನು ಈ ಟೈಮಲ್ಲಿ ನಾನು ಇದಕ್ಕೆ ಸೇರಿಸ್ಕೊಳ್ತೇನೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮತ್ತು ಬೇರೆ ಯಾವುದೇ ರೀತಿ ಏನು ನಾವು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಗೀ ರೈಸಿಗೆ ಇರ್ಬೋದು, ಹಾಗೆ ಪ್ಲೈನ್ ಬಿರಿಯಾನಿಗೆ ಇದೊಂದು ಟೇಸ್ಟಾಗಿ ರುಚಿಯಾದಂಥ ಒಂದು ಗ್ರೇವಿ ಅಂತಲೇ ಹೇಳ್ಬೋದು. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ಇದೊಂದು ಚಿಕ್ಕ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ನೋಡ್ಬೋದು ಇದೆಲ್ಲವನ್ನು ಕೂಡ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿದೆ. ಸೊ ಫೈನಲ್ ಆಗಿ ಈ ರೀತಿಯಾಗಿ ಇವಾಗ ಗ್ರೇವಿ ರೆಡಿಯಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.